ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ತಾಳಿಕೋಟೆ ಹೋರಾಟ ಸಮಿತಿಯಿಂದ ಉಗ್ರ ಹೋರಾಟದ ಎಚ್ಚರಿಕೆ. 44ನೇ ದಿನಕ್ಕೂ ಮುಂದುವರಿದ ಧರಣಿ. ತಾಳಿಕೋಟೆ ತಾಲೂಕಿನ ಮೇಲೇಶ್ವರ ಗ್ರಾಮದ ಹತ್ತಿರ ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಗುರುತಿಸಲಾದ ಸ್ಥಳವನ್ನ ವಿರೋಧಿಸಿ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹವು 44ನೇ ದಿನಕ್ಕೂ ಮುಂದುವರಿದಿದ್ದು, ಹೋರಾಟ ಮತ್ತಷ್ಟು ಉಗ್ರಗೊಳ್ಳುವ ಸಾಧ್ಯತೆ ಕಂಡುಬಂದಿದೆ. ಹೋರಾಟ ಸಮಿತಿಯ ಉಪಾಧ್ಯಕ್ಷರಾದಂತಹ ಪರಶುರಾಮ್ ತಂಗಡಗಿ ಮಾತನಾಡಿ, ಸ್ಥಳೀಯ ಶಾಸಕರು ಹಾಗೂ ಉಸ್ತುವಾರಿ ಸಚಿವರು ಧರಣಿ ಸ್ಥಳಕ್ಕೆ ಭೇಟಿ ನೀಡದೇ ಇರುವುದು ಹಲವಾರು ಅನುಮಾನಗಳಿಗೆ ಕಾರಣವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತಾಳಿಕೋಟೆ ಪಟ್ಟಣದ ಎಲ್ಲ ಸಮಾಜಗಳ ವಿವಿಧ ಸಂಘಟನೆಗಳು ಹಾಗೂ ತಾಲೂಕಿನ ಹಳ್ಳಿಗಳ ಸಾರ್ವಜನಿಕರು ಕಳೆದ 44 ದಿನಗಳಿಂದ ನಿರಂತರವಾಗಿ ಧರಣಿ ನಡೆಸುತ್ತಿದ್ದರೂ ಶಾಸಕರು ಅಧಿಕಾರಿಗಳು ಗಮನ ಹರಿಸದೇ ಇರುವುದು ಇಡೀ ತಾಲೂಕಿಗೆ ಅನ್ಯಾಯವಾಗುತ್ತಿದೆ ಎಂದು ಹೇಳಿದರು. ಅಧಿಕಾರಿಗಳ ಈ ನಿರ್ಲಕ್ಷ್ಯ ಧೋರಣೆಯನ್ನ ತೀವ್ರವಾಗಿ ಖಂಡಿಸಿದ ಅವರು, ತಕ್ಷಣ ಸ್ಪಂದನೆ ನೀಡದಿದ್ದರೆ ಉಗ್ರ ಹೋರಾಟಕ್ಕೆ ಮುಂದಾಗುವುದಾಗಿ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿಯ ಅಧ್ಯಕ್ಷ ದಶರಥ್ ಸಿಂಗ್ ಮನ್ಗೋಳಿ, ಗೌರವ ಅಧ್ಯಕ್ಷ SV ಕಟ್ಟಿಮನಿ, ಕಾರ್ಯಾಧ್ಯಕ್ಷ RS ಪಾಟೀಲ್ ಕೂಚಬಾಳ, ಉಪಾಧ್ಯಕ್ಷರಾದಂತಹ ಮುತ್ತಪ್ಪ ಚಂಬ್ಲಾಪುರ್, ಮಾಸೂಮ್ ಸಾಬ್ ಕೆಂಬಾವಿ, ಕಾಶಿನಾಥ್ ಮುರಾಳ್, ವಿಜಯ್ ಸಿಂಗ್ ಅಜೀರಿ, ಸುರೇಶ್ ಅಜೀರಿ, ಅನಿಲ್ ಸಿಂಗ್ ವಿಜಯಪುರ, ಮಹೇಶ್ ಚಲ್ವಾದಿ, ಸಂಜು ಬರ್ದೇನಾಳ್, ಸುರೇಶ್ ಪುಲಸ್, ರತನ್ ಸಿಂಗ್ ಕೊಕಟನೂರು, ರಾಮಣ್ಣ ಕಟ್ಟಿಮನಿ, ಸದ್ದಾಂ ಹುಸೇನ್ ಬಿಳಗಿ, ದತ್ತು ಎಪ್ಸೂರ್ ಸೇರಿದಂತೆ ತಾಳಿಕೋಟೆ ಹಾಗೂ ತಾಲೂಕಿನ ಅನೇಕರು ಹಾಜರಿದ್ದರು. ವರದಿ ನಜೀರ್ ಚೋರಗಸ್ತಿ, DMS ನ್ಯೂಸ್, ತಾಳಿಕೋಟೆ, ನಿಮ್ಮದೇ ಧ್ವನಿ. ಒಂದು ಕೃಷಿ ಇಲಾಖೆಯಲ್ಲಿಯೇ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯನ್ನ ಮಾಡಕ್ಕೆ ಈಗ ಕಾರ್ಯ ನಡೀತಾ ಇದೆ. ಈಗ ಬೇರೆ ಇಲಾಖೆಯಲ್ಲಿರ್ತಕ್ಕಂಥ ಜಾಗವನ್ನ ಪಡೆದುಕೊಂಡು ಜಿಲ್ಲಾಧಿಕಾರಿಗಳ ಕಚೇರಿ ಮಾಡೋದಾದರೆ ದೂರದಲ್ಲಿರ್ತಕ್ಕಂಥ ಪ್ರಜಾಸೌಧವನ್ನ ಕಟ್ಟಡಕ್ಕೆ ನಿರ್ಮಾಣ ಮಾಡಿದಿರಲ್ಲ, ಆ ಜಾಗವನ್ನ ರದ್ದುಗೊಳಿಸಿ ತಾಳಿಕೋಟೆ ಪಟ್ಟಣದಲ್ಲೇ ಮಾಡಕ್ಕೆ ಯಾಕೆ ಬರೋದಿಲ್ಲ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ. ಇವತ್ತು ಬೇರೆ ಬೇರೆ ಇಲಾಖೆಯಲ್ಲಿ ಜಾಗಗಳನ್ನ ಪಡ್ಕೊಂಡು ಎಷ್ಟೋ ತಾಲೂಕುಗಳಲ್ಲಿ ಪ್ರಜಾಸೌಧವನ್ನ ನಿರ್ಮಾಣ ಮಾಡಿ ತಾಲೂಕಿನ ಜನಕ್ಕೆ ಅನುಕೂಲವಾಗುವಂತೆ ಪ್ರಜಾಸೌಧವನ್ನ ನಿರ್ಮಾಣ ಮಾಡಿದ್ರೆ ತಾಳಿಕೋಟೆ ತಾಲೂಕಿಗೆ ಮಾತ್ರ ಯಾಕೆ ಸಾಧ್ಯ ಆಗೋದಿಲ್ಲ ಅನ್ನತಕ್ಕದ್ದು. ಹಾಗಾಗಿ ದಯಮಾಡಿ ಈ ಮೂಲಕ ನಾವು ಮತ್ತೊಮ್ಮೆ ಶಾಸಕರಲ್ಲಿ ಮನವಿಯನ್ನು ಮಾಡ್ಕೊಳ್ತೇವೆ. ಇಡೀ ತಾಲೂಕಿನ ಜನ ಶಾಸಕರಿಗೆ ನಮ್ಮ ಶಾಸಕರು ನಮ್ಮ ಹೆಮ್ಮೆಯಂತೆ ಇನ್ನೂ ನಿಮ್ಮಲ್ಲಿ ಭರವಸೆಯನ್ನು ಇಟ್ಕೊಂಡಿದೆ. ಈ ತಾಳಿಕೋಟೆ ತಾಲೂಕಿನ ಜನತೆ ತಮ್ಮಲ್ಲಿ ಭರವಸೆ ಇಟ್ಕೊಂಡಿದೆ, ಒಂದು ನಂಬಿಕೆ ಆತ್ಮವಿಶ್ವಾಸವನ್ನ ಇಟ್ಟುಕೊಂಡಿದ್ದಾರೆ. ಇಂದಲ್ಲ ನಾಳೆ ನಮ್ಮ ಶಾಸಕರು ಆಗಮಿಸ್ತಾರೆ, ಈ ಒಂದು ಹೋರಾಟಕ್ಕೆ ಸ್ಪಂದನೆ ನೀಡ್ತಾರೆ. ಈ ಹೋರಾಟದ ಬೇಡಿಕೆ ಏನಿದೆ, ತಾಳಿಕೋಟೆ ಪಟ್ಟಣದಲ್ಲಿಯೇ ಒಂದು ಪ್ರಜಾಸೌಧವನ್ನ ನಿರ್ಮಾಣ ಮಾಡ್ತಾರೆ. ತಾಳಿಕೋಟೆ ಜನತೆಗೆ ಒಂದು ಅನುಕೂಲವಾಗುವಂತೆ ಎಲ್ಲ ವೃದ್ಧರಿಗೂ, ರೈತರಿಗೂ, ಮಹಿಳೆಯರಿಗೂ, ವಿದ್ಯಾರ್ಥಿನಿಯರಿಗೂ ಒಂದು ಅನುಕೂಲವಾಗುವಂತೆ ತಾಳಿಕೋಟೆ ಪಟ್ಟಣದಲ್ಲಿ ಒಂದು ಪ್ರಜಾಸೌಧವನ್ನ ನಿರ್ಮಾಣ ಮಾಡ್ತಾರೆ ಅಂತಕ್ಕಂಥ ಭರವಸೆಯನ್ನು ಕೂಡ ತಾವು ಇಟ್ಕೊಂಡಿದ್ದೀವಿ. ತಾವು ಇದೇ ಹಠ ಮುಂದುವರಿಸಿಕೊಂಡು ಹೋದ್ರೆ ತಾಳಿಕೋಟೆ ಪಟ್ಟಣದಲ್ಲಿ ಹೊರತುಪಡಿಸಿ ನಾವು ಬೇರೆ ಜಾಗದಲ್ಲಿ ಪಟ್ಟಣದಿಂದ ಸುಮಾರು 4 ರಿಂದ 5 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಏನು ನಿಗದಿಪಡಿಸಿದ್ರೆ ಆ ಜಾಗದಲ್ಲೇ ತಾವು ಪ್ರಜಾಸೌಧವನ್ನ ನಿರ್ಮಾಣ ಮಾಡ್ತೀನಿ ಅಂತ ಏನು ಹಠ ಇಟ್ಕೊಂಡು ಕೂತ್ರೆ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಹೋರಾಟ ಬೇರೆ ಸ್ವರೂಪವನ್ನ ಪಡ್ಕೊಳ್ಳುತ್ತದೆ, ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ. ತಮ್ಮ ರಾಜಕೀಯ ಭವಿಷ್ಯದಲ್ಲಿ ಮುಂದೆ ಕೂಡ ನಾವು ವಿಫಲತೆಯನ್ನು ಹೊಂದಿರತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ದಯಮಾಡಿ ಶಾಸಕರೇ ತಾವು ಈ ಒಂದು ಮನವಿಗೆ, ಈ ಒಂದು ಬೇಡಿಕೆಗೆ ಸ್ಪಂದಿಸಿ ತಾಳಿಕೋಟೆ ಪಟ್ಟಣದಲ್ಲಿ ಒಂದು ಪ್ರಜಾಸೌಧವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್. ಪರಶುರಾಮ್ ತಂಗಡಿಗೆ ಅವರು ಮಾತಾಡಬೇಕಂತ ವಿನಂತಿಸಿಕೊಳ್ತೇನೆ. ತಾಳಿಕೋಟೆಯ ಆನಂದ ದೈವ ಈ ಕಾಂಗ್ರೆಸ್ ಪಾದಗಳಲ್ಲಿ ಪೋಟುಮಟ್ಟು ಇಂದಿನ ತಾಳಿಕೋಟೆಯ ತಾಲೂಕಾ ಹೋರಾಟ ಸಮಿತಿಯಿಂದ 43ನೇ ದಿವಸ ಧರಣಿ ಸತ್ಯಾಗ್ರಹ. ಇಂದು ತಾಳಿಕೋಟೆಯ ಹರಳೆಯ ಸಮಾಜದವರು ಇಂದಿನ ದಿವಸ ಇತ್ತು. ಅದು ಅವರು ಸಮಾಜದಲ್ಲಿ ಯಾರು ಹಸಿರಿದ್ದರಿಂದ
ಅವರು ಮುಂದೂಡಲಾಗಿದೆ. ಇಂದಿನ ದಿವಸ ನಮ್ಮ ತಾಲೂಕಿಗೆ ಹಿರಿಯ ಮುಖಂಡರು ಈ ಧರಣಿ ಸತ್ಯಾಗ್ರಹಕ್ಕೆ ಸಂಪೂರ್ಣವಾಗಿ ಬೆಂಬಲ ನೀಡಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈಗ 43 ದಿವಸ ಆದರೂ ನಮ್ಮ ಜನಪ್ರಿಯ ಶಾಸಕರಾದ ಅಪ್ಪಾಜಿ ನಾಡಗೌಡರು ಇನ್ನೂವರೆಗೆ ಸ್ಪಂದನೆ ಮಾಡುತ್ತಿಲ್ಲ. ಅವ್ರು ಯಾಕೆ ಸ್ಪಂದನೆ ಮಾಡುತ್ತಿಲ್ಲ ಅನ್ನೋ ಅರ್ಥ ಆಗ್ತಾ ಇಲ್ಲ. ಯಾರೋ ಒಂದು 4 ಮಾತು ಕೇಳಿಸಿ ತಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂತ ಕೆಲಸ ಆಗ್ತಾ ಇದೆ. ದಯವಿಟ್ಟು ಮಾನ್ಯ ಶಾಸಕರು ಈ ಸಾರ್ವಜನಿಕರ ಸಮಸ್ಯೆಯನ್ನು ಆಲಿಸಿ ಈ ತಾಳಿಕೋಟೆಯಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಬೇಕಂತ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಇದು ತಾವು ಇದೇ ಒಂದು ಆ 4 ಜನರ ಒಂದು ಹಠಮಾರಿತರ ಧೋರಣೆಯನ್ನು ತೆಗೆದುಕೊಂಡು ತಾವು ಇಷ್ಟೇ ಮುಂದುವರಿಸಿದರೆ ಇದು ತಮಗೆಲ್ಲ ಇಡೀ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಸಂಭವ ಇದೆ. ಇದು ನೀವು ವೈಯಕ್ತಿಕವಾಗಿ ಇದು ಹಿಂಸೆ ತಗೊಂಡ್ರೆ ಇದು ಕಾಂಗ್ರೆಸ್ ಪಾರ್ಟಿಗೆ ಡ್ಯಾಮೇಜ್ ಆಗುವಂಥದ್ದು. ಇದು ಪ್ರತಿಯೊಬ್ಬರು ಇದು ಸಾರ್ವಜನಿಕರ ಅನುಕೂಲವಾಗುವಂತ ಪ್ರಜಾಸೌಧ. ಇದು ಯಾರು ವೈಯಕ್ತಿಕವಾಗಿ ಇರುವುದಿಲ್ಲ. ದಯವಿಟ್ಟು ಮಾನ್ಯ ಶಾಸಕರು ಇದ್ರ ಬಗ್ಗೆ ನಿಗಾ ವಹಿಸಿ ಈ ಪ್ರಜಾಸೌಧದ ಸ್ಥಳವನ್ನು ಇಲ್ಲಿ ಹತ್ತಿರದಲ್ಲಿ ನಿಲ್ಲಿಸಬೇಕೆಂದು ಹೇಳಿ ಕಾಗದ ಮಾತುಗಳನ್ನು ಮುಗಿಸುತ್ತೇನೆ. ಯಂಗ್ ಕಮಿಟಿಯ ಸದಸ್ಯರು ಈ ಒಂದು ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ಹಮ್ಮಿಕೊಂಡಿರ್ತಕ್ಕಂಥ 44ನೇ ದಿನದ ಈ ಒಂದು ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನ ಸೂಚಿಸುವುದಕ್ಕೆ ತಾಳಿಕೋಟೆ ಆಶ್ರಯ ಕಾಲೋನಿಯ ಇಸ್ಲಾಂ ಯುವ ಕಮಿಟಿ ವತಿಯಿಂದ ನಾಳೆ ಮುಂದುವರಿಯುತ್ತೆ. ಹಾಗಾಗಿ ನಾನು ಮೊದಲನೇದಾಗಿ ಅವರಿಗೆ ಸ್ವಾಗತವನ್ನು ಬಯಸಿ ಈ ಒಂದು 43ನೇ ದಿನದ ಹೋರಾಟಕ್ಕೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಹಿಂದ್.